ಜಿಂಬಾಬ್ವೆ ವರ್ಸಸ್ ವೆಸ್ಟ್ ಇಂಡೀಸ್ ಈ ಒಂದು ಗೇಮ್ನ ನೋಡಾದ್ಮೇಲೆ ನಮ್ಮ ಇಂಡಿಯನ್ ಫ್ಯಾನ್ಸ್ಗೆ ತಲೆಯಲ್ಲಿ ತುಂಬ ಹುಳಗಳಂತೂ ಕಿತ್ಕೊಂಡು ಓಡಾಡ್ತಾ ಇರುತ್ತೆ. ಈ ಒಂದು T20 ವರ್ಲ್ಡ್ ಕಪ್ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ಸ್ಗೆ ಹೋಗ್ತಾರಂತ. ಬಿಕಾಸ್ ಗ್ರೂಪ್ ಎ ಅಂತೂ ಇವಾಗ ಬೆಂಕಿ ಎತ್ಕೊಂಡಿದೆ, ಕಂಪ್ಲೀಟ್ ಆಗಿ ಬೆಂಕಿ ಎತ್ಕೊಂಡಿದೆ ಹೇಳ್ತಾ ಇದ್ದೀನಿ. ಬಿಕಾಸ್ ಈ ಒಂದು ಗ್ರೂಪ್ ಎಲ್ಲಿ ಜಿಂಬಾಬ್ವೆ ಆಲ್ಮೋಸ್ಟ್ ಮನೆ ಕಡೆ ಹೋಗಿದ್ದಾರೆ. ಲೀಗ್ ಮ್ಯಾಚಸಲ್ಲಿ ಅನ್ಬೀಟನಬಲ್ ಟೀಮ್ ಆಗಿದ್ದು ಜಿಂಬಾಬ್ವೆ, ಬಟ್ ಗ್ರೂಪ್ 8ಅಲ್ಲಿ ಬಂದಮೇಲೆ ಚಾನ್ಸೇ ಇಲ್ಲ. ಬಿಕಾಸ್ ಈ ಒಂದು ಗ್ರೂಪ್ ಅಂತೂ ಬೆಂಕಿ ಥರ ಇದೆ ಗ್ರೂಪ್ ಎ. ಬಟ್ ಇವತ್ತಿನ ಮ್ಯಾಚ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ವೆಸ್ಟ್ ಇಂಡೀಸ್ ಅವ್ರದ್ದು ನಮ್ಮ ಟೀಮ್ ಇಂಡಿಯಾ ಈ ಒಂದು ಸೀಸನ್ನು ಸೆಮಿಫೈನಲ್ಸ್ಗೆ ಹೋಗೋದು ತುಂಬ ಡೌಟ್ ಆಗ್ತದೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ನಿಮಗೂ ಕೂಡ ಅನಿಸಿರುತ್ತೆ. ಬಿಕಾಸ್ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ಅವ್ರದ್ದು ಬೆಟರ್ ನೆಟ್ನ ಇಟ್ಕೊಂಡು ಕೂತಿರೋದು. ಸೊ ವೆಸ್ಟ್ ಇಂಡೀಸ್ ಅವ್ರದ್ದು +5 ಪಾಯಿಂಟ್ ಏನೋ ಸಮಥಿಂಗ್ ಇದೆ, ಮತ್ತು ಸೌತ್ ಆಫ್ರಿಕಾ ಅವ್ರದ್ದು ಕೂಡ +3 ಪಾಯಿಂಟ್ ಸಮಥಿಂಗ್ ಇದೆ. ಸೊ ಇಬ್ಬರು ಜಿಂಬಾಬ್ವೆ ಮತ್ತು ಟೀಮ್ ಇಂಡಿಯಾದು ಮೈನಸ್ ಇರೋದು, ಅವ್ರು ಯಾವ ಥರ ಪ್ಲಸ್ ಇದೆಯೋ ಅದೇ ಥರ ಇದ್ರೆ ಮೈನಸ್ ಇಟ್ಕೊಂಡು ಕೂತಿದ್ದಾರೆ. ಬಟ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಬ್ರೋ, ಜಿಂಬಾಬ್ವೆಗಂತೂ ಕಂಪ್ಲೀಟ್ ಆಗಿ ಹುಚ್ಚು ನಾಯಿಗೆ ಹೊಡೆದಂಗೆ ಹೊಡೆದಿದ್ದು ವೆಸ್ಟ್ ಇಂಡೀಸ್ ಬ್ಯಾಟರ್ಸು. ಅವ್ರೇನು ಬ್ಯಾಟರ್ಸ ಇಲ್ಲ ಮನುಷ್ಯ ಏನು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ 11 ಬ್ಯಾಟ್ಸ್ಮನ್ ಥರ ಕಾಣ್ತಾ ಇರೋದು. ಯಾರೇ ಬ್ಯಾಟ್ ಇಟ್ಕೊಂಡು ಬಂದರೂ ಕೂಡ ಇವರು ಏನೋ ವೀಕು ಅಂತ ಯಾರು ಸೀನೇ ಇಲ್ಲ. ಅಕೀಲ್ ಹುಸೇನ್ ಬಿಟ್ಟರೆ ಅಕೀಲ್ ಹುಸೇನ್ ಕೂಡ ಹೊಡಿತಾರೆ ಮಗ, ಲೆಫ್ಟ್ ಆನ್ ಸ್ಪಿನ್ ಅವರು ಕೂಡ ಹೊಡಿತಾರೆ. ಅವ್ರಿಗೂ ಬ್ಯಾಟಿಂಗ್ ಸಿಕ್ಕಿದ್ರು, ಅವರು ಕೂಡ ಹೊಡಿತಾ ಇದ್ರು. ಬಟ್ ಅಲ್ಲಿವರೆಗೂ ಬ್ಯಾಟಿಂಗ್ ಹೋಗಿಲ್ಲ. ಬಟ್ ಯಾವಾಗ ಜಿಂಬಾಬ್ವೆ ಅವರು ಹಿಟ್ಮ್ಯಾರ್ ಕ್ಯಾಚ್ನ ಬಿಟ್ಟರು ಅಲ್ಲಿಂದ ಕೆಟ್ಟರು. ಬಿಕಾಸ್ ಅವ್ರು ಯಾವಾಗ ಕ್ಯಾಚ್ ಕೊಡ್ತಾರೋ ಅವಾಗ ತಗೋಬೇಕಾಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಆ ಒಂದು ಕ್ಯಾಚ್ನ ಬಿಟ್ಮೇಲೆ ಅಂತೂ ಹಿಟ್ಮ್ಯಾರ್ ಫಸ್ಟ್ ಗೇರಲ್ಲಿ ಆಡ್ತಾಯಿದ್ರು. ಸಡನ್ನಾಗಿ 6th ಗೇರ್ಗೆ ಹಾಕ್ಬಿಟ್ಟು ಗಾಡಿನ 6th 5th ಎಲ್ಲ ಕಡೆ ಹಾಕ್ಕೊಂಡು ಗುಮ್ಮ ಹಾಕಿದ್ರು. ಈ ಒಂದು ಗ್ರೌಂಡಲ್ಲಂತೂ ಎಲ್ಲ ಕಡೆ ಸಿಕ್ಸರ್ಗಳು, ಎಲ್ಲ ಕಡೆ ಬೌಂಡ್ರಿನ ಹೊಡೆದಿದ್ದು. 34 ಬಾಲ್ಗಳಲ್ಲಿ 85 ರನ್ನ ಹೊಡೆದಿದ್ದು ಹಿಟ್ಮ್ಯಾರ್ ಅವರು. 7 ಬೌಂಡ್ರಿ ಮತ್ತು 7 ಸಿಕ್ಸರ್ಗಳು, 7 ಸಿಕ್ಸು ಮಗ ಸೀನೇ ಇಲ್ಲ ಹೇಳ್ತಾ ಇದ್ದೀನಿ. ಸ್ವಲ್ಪ ನನ್ನ ಗಂಟ್ಲು ಕೂಡ ಹಾಳಾಗ್ಬಿಟ್ಟಿದೆ, ಸ್ವಲ್ಪ ವಾಯ್ಸು ಕೂಡ ಹಾಳಾಗಿದೆ. ಆ್ಯಂಡ್ ಪೋವೆಲ್ ಹಿಟ್ಮ್ಯಾರ್ ಜೊತೆ ಸೇರಿಕೊಂಡು ಇಬ್ಬರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ನ ಆಡಿದ್ದು, ಸೆನ್ಸಿಬಲ್ ಕ್ರಿಕೆಟ್ನ ಆಡಿದ್ದು ಪೋವೆಲು. ಅವರು ಕೂಡ 35 ಬಾಲ್ಗಳಲ್ಲಿ 60 ರನ್, ಆಲ್ಮೋಸ್ಟ್ 59 ರನ್ನ ಹೊಡೆದಿದ್ದು, 4 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳನ್ನ ಬಾರ್ಸ್ ಹಾಕಿದ್ದು. ಇವರಿಬ್ಬರು ಔಟ್ ಆದಮೇಲೆ ಗೇಮ್ ಏನೋ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಸ್ವಲ್ಪ ನಮ್ಮ ಜಿಂಬಾಬ್ವೆ ಟೀಮು ಸ್ವಲ್ಪ ಏನೋ ನೀರು ಕುಡ್ಕೋತಾರೆ, ಅಂದರೆ ಸ್ವಲ್ಪ ಗೇಮ್ ಕೂಡ ಸ್ಲೋ ಆಗುತ್ತೆ, ರನ್ಸ್ ಕೂಡ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಬೇಕಾಗಿದ್ರೆ ರುದರ್ಫರ್ಡ್ ಬಂದು ಕೊಟ್ಟರು ಮಗ. ಅವರೆಲ್ಲಿ ಬಿಟ್ಟೋಗಿದ್ರು ಹಿಟ್ಮ್ಯಾರ್ ಮತ್ತು ಪೋವೆಲ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. 13 ಬಾಲಲ್ಲಿ 31 ರನ್ನು ಆ್ಯಂಡ್ 3 ಬೌಂಡ್ರಿ ಮತ್ತು 2 ಸಿಕ್ಸರು. ಈ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಎಲ್ಲರೂ ಬೌಂಡ್ರಿ ಯಾರು ಚಾನ್ಸೇ ತಗೊಳ್ಳಲ್ಲ ಅಂತ ಅನ್ಸುತ್ತೆ. ಎವ್ರಿ ಬಾಲು ಹಂಗೆ ಗಾಳಿಲಿ ತೇಳ್ತಾ ಇರಬೇಕು, ಬಾಲು ಎವ್ರಿ ಬಾಲ್ ಗಾಳಿಲಿ ತೇಳ್ತಾ ಇರಬೇಕು. ಆ ಲೆವೆಲ್ಗೆ ಆಡಿದ್ದು ಇವತ್ತಿನ ಮ್ಯಾಚಲ್ಲಿ. ಆ್ಯಂಡ್ ಅವರಾದ್ಮೇಲೆ ನಮ್ಮ RCB ಹುಡುಗ ರೊಮಾರಿಯೋ ಸಫರ್ಡ್ ಅಂತೂ 10 ಬಾಲಲ್ಲಿ 21, 3 ಸಿಕ್ಸು. ಇವರು ಕೂಡ ಬೌಂಡ್ರಿಗೆಲ್ಲ ಯೋಚನೆ ಮಾಡಲ್ಲ, ಎಲ್ಲನೂ ಬಾಲ್ನ ಕೂಡ ಗಾಳಿಲಿ ತೇಲಿಸ್ತಾರೆ. ಆ್ಯಂಡ್ ಅದಾದಮೇಲೆ ಜೇಸನ್ ಹೋಲ್ಡರ್ 4 ಬಾಲ್ 13 ರನ್ನು, ಇವರು ಕೂಡ 2 ಸಿಕ್ಸರು. ಬಟ್ ಜಿಂಬಾಬ್ವೆ ಕ್ಯಾಪ್ಟನ್ ಸಿಕಂದರ್ ರಾಜಾಗಂತೂ ಹಾಕಿರೋ 3 ಓವರ್ 18 ಬಾಲಲ್ಲಿ ಫಾಸ್ಟೆಸ್ಟು 15 ಹೊಡೆಸ್ಕೊಂಡಿದ್ದು ಸಿಕಂದರ್ ರಾಜ. 52 ರನ್ ಕೂಡ ಹೊಡೆಸ್ಕೊಂಡ್ರು. ಆ್ಯಂಡ್ ಈ ಒಂದು 254 ರನ್ನ ಚೇಸಬಲ್ ಅಂತ ಅಂದ್ಕೊಂಡಿದ್ದೆ ಜಿಂಬಾಬ್ವೆ ಕಡೆಗೆ, ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಜಿಂಬಾಬ್ವೆ ಅವರು ಈ ಒಂದು ಲೀಗ್ ಸ್ಟೇಜಸಲ್ಲಿ ಅನ್ಬೀಟನಬಲ್ ಟೀಮ್ ಆಗಿದ್ದು. ಬಟ್ ಈ ಒಂದು ಸೂಪರ್ 8ಅಲ್ಲಿ ಸ್ವಲ್ಪ ಡಮ್ಮಿಯಾಗೆ ಕಾಣ್ತಾರೆ ಗ್ರೂಪಲ್ಲಿ. ಬಿಕಾಸ್ ದಿಗ್ಗಜ ಟೀಮ್ಗಳಿರೋದು ಮಗ ಗ್ರೂಪ್ ಎಲ್ಲಿ. ಸೊ ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬರ್ತಾರೆ. ಎಂಥ ಬ್ಯಾಟ್ಸ್ಮನ್ ಆದರೂ ಈ ಒಂದು ಟಾರ್ಗೆಟ್ನ ಚೇಸ್ ಮಾಡಬೇಕು ಅಂದರೆ ಎವ್ರಿ ಓವರ್ ಮಿನಿಮಮ್ 20 ರನ್ ಬೇಕು. ಫಸ್ಟ್ ಓವರಿಂದ ಹೊಡೆಯೋಕ್ಕೆ ಹೋಗಿದ್ದು. ಬಟ್ ಟಾಪ್ ಆರ್ಡರ್ಸ್ ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ ಜಿಂಬಾಬ್ವೆ ಟೀಮಲ್ಲಿ. ಸೊ ಮೇಯರ್ಸ್ ಅವರೇ 28 ರನ್ನ ಹೊಡೆದ್ರು. ಮೇಯರ್ಸ್ ಏನಾದರೂ ಇದ್ದಿದ್ರೆ ಆ್ಯಕ್ಚುಲಿ ಸಕ್ಕತ್ತಾಗೆ ಆಡ್ತಾಯಿದ್ರು, ಒಳ್ಳೆ ಇಂಟೆಂಟಿಂದ ಆಡ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇವರು 28 ರನ್ನ ಮಾಡಿ ಅಷ್ಟೇ ಔಟ್ ಆಗಿದ್ದು. ಆ್ಯಂಡ್ ಸಿಕಂದರ್ ರಾಜ ಕೂಡ 27 ರನ್. ಬಟ್ ಇವ್ರಿಗೇನೋ ರೈಟ್ ಹ್ಯಾಂಡ್ ಇಂಜುರಿ ಆಗಿರೋದ್ರಿಂದ ಸ್ವಲ್ಪ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರಲಿಲ್ಲ ಫೀಲ್ಡಲ್ಲಿ. 27 ರನ್ ಹೊಡೆದ್ರು. ಆ್ಯಂಡ್ ಇವಾನ್ಸ್ ಮಗ 43 ರನ್ ಹೊಡೆದ್ರು. ಇವರಿಂದನೇ ಆ್ಯಕ್ಚುಲಿ ಈ ಒಂದು ರನ್ ರೇಟು ಇನ್ನೂ ಬೆಟರ್ ಆಗಿತ್ತು ಜಿಂಬಾಬ್ವೆ ಅವ್ರದ್ದು. ಇಲ್ಲ ಅಂತ ಹೇಳಿದ್ರೆ +10 ಪಾಯಿಂಟ್ ಹೋಗ್ಬಿಡ್ತಾ ಇತ್ತು ವೆಸ್ಟ್ ಇಂಡೀಸ್ ಅವ್ರಿಗೆ. ಸೊ ಈ ಒಂದು ಗ್ರೂಪ್ ಎಲ್ಲಿ ವೆಸ್ಟ್ ಇಂಡೀಸ್ ಅವರು ಈಸಿಯಾಗಿ ಕ್ವಾಲಿಫೈ ಆಗಿಬಿಡ್ತಾ ಇದ್ರು ಬಿಕಾಸ್ ರನ್ ರೇಟಿಂದ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ಒಂದು ಕಾಂಪಿಟೇಷನ್ ಕೂಡ ಉಟ್ಕೊಬಿಟ್ಟಿರೋದು. ಬಟ್ ಎಂಡ್ ಆಫ್ ದಿ ಡೇ ವೆಸ್ಟ್ ಇಂಡೀಸ್ ಅಂತೂ ಜಿಂಬಾಬ್ವೆ ಅವ್ರನ್ನ ಕಂಪ್ಲೀಟಾಗಿ ಹೊಡೆದು ಕೆಚ್ಚಿ ಆಚೆ ಕಳಿಸಿರೋದು. ಸೊ ಜಿಂಬಾಬ್ವೆ ಅವ್ರು ನೀವು ಇನ್ನೂ ಏನೂ ಇಲ್ಲ ಅಂತ ಹೇಳಿ ಕಳಿಸಿರೋದು. ಇನ್ನೂ ಅವರು ಬೆಟರಾಗಿ ಬರಬೇಕು ಅಂತ
ಒಂದು ಸಂದೇಶನ ಕೊಟ್ಟಿದ್ದಾರೆ ಜಿಂಬಾಬ್ವೆ ಅವರಿಗೆ. ಬಟ್ ಈ ಒಂದು ರಿಸಲ್ಟ್ ನೋಡಾದ್ಮೇಲೆ ನಮ್ಮ ಟೀಮ್ ಇಂಡಿಯಾ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ ರನ್ ರೇಟಲ್ಲಿ. ಬಿಕಾಸ್ ರನ್ ರೇಟ್ ಕಡೆ ನೋಡೋದಾದರೆ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಲ್ಲ, ಈ ಒಂದು ರನ್ ರೇಟಿಂದ ಯಾವ ಥರ ಕಮ್ಬ್ಯಾಕ್ ಮಾಡಬೇಕು ನಮ್ಮ ಟೀಮ್ ಇಂಡಿಯಾ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಕಮ್ಬ್ಯಾಕ್ ಬೇಕೇ ಬೇಕಾಗಿದೆ ಪಾಯಿಂಟ್ಸ್ ಟೇಬಲಲ್ಲಿ. ಅಂದರೆ ಗ್ರೂಪ್ ಎಲ್ಲಿ ಇವರು ಗ್ರೂಪ್ ಟಾಪ್ 2 ಬಂದು ಸೆಮಿಫೈನಲ್ಸ್ಗೆ ಹೋಗಬೇಕು ಅಂತ ಹೇಳಿದ್ರೆ. ಸೊ ವೆಸ್ಟ್ ಇಂಡೀಸ್ ಅವ್ರದ್ದು ಪ್ಲಸ್ 5.350 ರನ್ ರೇಟ್ ಕೂಡ ಇಟ್ಕೊಂಡಿದ್ದಾರೆ. ಮತ್ತು ಸೌತ್ ಆಫ್ರಿಕಾ ಕೂಡ ಪ್ಲಸ್ 3.800 ನೆಟ್ ರನ್ ರೇಟ್ ಕೂಡ ಇಟ್ಕೊಂಡಿದ್ದಾರೆ. ನಮ್ಮ ಇಂಡಿಯಾದು ಮೈನಸ್ 3.800 ಆ್ಯಂಡ್ ಜಿಂಬಾಬ್ವೆ ಅವ್ರದ್ದು ಕೂಡ ಮೈನಸ್ 5.350 ಇಟ್ಕೊಂಡಿರೋದು. ನಮ್ಮ ಇಂಡಿಯಾಗೆ ಚಾನ್ಸ್ ಇದೆ ಮಗ, ಚಾನ್ಸ್ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಇನ್ನು 2 ಮ್ಯಾಚ್ ಇದೆ ನಮ್ಮ ಟೀಮ್ ಇಂಡಿಯಾಗೆ. ಒಂದು ವೆಸ್ಟ್ ಇಂಡೀಸ್ ವಿರುದ್ಧ ಮತ್ತು ಇನ್ನೊಂದು ಜಿಂಬಾಬ್ವೆ ವಿರುದ್ಧ. ಜಿಂಬಾಬ್ವೆ ವಿರುದ್ಧ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಯಾವ ಥರ ಗೆಲ್ಲಬೇಕು ಅಂತ ಹೇಳಿದ್ರೆ, ಯಾವ ಥರ ನಮ್ಮ ಟೀಮ್ ಇಂಡಿಯಾ ಆ ಒಂದು ಮಾರ್ಜಿನಲ್ಲಿ ಸೋತರು ಸೌತ್ ಆಫ್ರಿಕಾ ವಿರುದ್ಧ, ಆ ಒಂದು ಮಾರ್ಜಿನಲ್ ಥರ ಇಂಡಿಯಾ ಗೆಲ್ಲಬೇಕು. ಆವಾಗಲೇ ಕೂಡ ನೆಟ್ ರನ್ ರೇಟ್ ಕೂಡ ನಮಗೆ ಬೆಟರ್ ಆಗುತ್ತೆ. ಬಿಕಾಸ್ ಈಗ ಆಲ್ರೆಡಿ ನಾವು ಮೈನಸಲ್ಲಿ ಇದ್ದೀವಿ. ನಾವು ವೆಸ್ಟ್ ಇಂಡೀಸ್ ಮೇಲೆ ಯಾವ ಥರ ರನ್ ರೇಟಲ್ಲಿ ಗೆಲ್ತೀವೋ ಅವ್ರದ್ದು ಕೂಡ ಮೈನಸ್ ಆಗುತ್ತೆ, ನಮ್ಮದು ಪ್ಲಸ್ ಆಗ್ತಾ ಹೋಗುತ್ತೆ. ಇವಾಗ ಮೈನಸ್ ಇರೋದನ್ನ ಫಸ್ಟು ನಾವು ಪ್ಲಸ್ ಮಾಡಬೇಕು, ಆಮೇಲೆ ಮೈನಸ್ ಇರೋದನ್ನ ಫಸ್ಟು ಪ್ಲಸ್ ಮಾಡಿಕೊಂಡು ಆಮೇಲೆ ಪ್ಲಸ್ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಆ್ಯಂಡ್ ಜಿಂಬಾಬ್ವೆ ವಿರುದ್ಧ ಕೂಡ ಯಾವ ಥರ ವೆಸ್ಟ್ ಇಂಡೀಸ್ ಅವರು ಡಾಮಿನೇಟ್ ಮಾಡಿದ್ರು, ಆ ಒಂದು ಡಾಮಿನೇಟನ್ನು ಕೂಡ ನಮ್ಮ ಇಂಡಿಯಾ ಕೂಡ ಜಿಂಬಾಬ್ವೆ ಮೇಲೆ ಮಾಡಬೇಕು. ಸೊ 2 ಮ್ಯಾಚ್ ಫಸ್ಟ್ ಗೆಲ್ಲಬೇಕು, ಅದಾದಮೇಲೆ ನೆಟ್ ರನ್ ಕೂಡ ರೆಡಿ ಮಾಡ್ಕೋಬೇಕು. ಸೊ ಇನ್ನೂ ಒಂದು ಚಾನ್ಸ್ ಇದೆ, ಯಾವ ಥರ ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ಮೇಲೆ ವೆಸ್ಟ್ ಇಂಡೀಸ್ ಅವ್ರಿಗೆ ಮ್ಯಾಚ್ ಇದೆ. ಓಕೆನಾ, ಸೌತ್ ಆಫ್ರಿಕಾ ಒಳ್ಳೆ ಫಾರ್ಮಲ್ಲಿ ಕೂಡ ಕಾಣಿಸ್ಕೋತಾ ಇದ್ದಾರೆ. ಸೊ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಸೋಲೇಬೇಕು. ಓಕೆನಾ, ಇವರಿಬ್ಬರಲ್ಲಿ ಒಬ್ಬರು ಸೋಲ್ತಾರೆ. ಬಟ್ ಅದರಲ್ಲಿ ಮೈನಸ್ ಆಗೋ ಥರ ಸೋಲ್ಬೇಕು ಇಬ್ಬರಲ್ಲಿ ಒಂದು ಟೀಮು ನೆಟ್ ರನ್ ರೇಟು. ಅವಾಗ ಟೀಮ್ ಇಂಡಿಯಾಗೆ ಸ್ವಲ್ಪ ಡೈರೆಕ್ಟ್ ಥ್ರೂ ಇದ್ಬಿಡುತ್ತೆ, 2 ಗೇಮ್ ಗೆದ್ದರೂ ಸಾಕು. ಸೊ ಇಲ್ಲಿಂದ ಈ ಥರ ಆಗುತ್ತೆ ಕತೆಗಳು. ಸೊ ನೋಡಬೇಕು, ಈ ಒಂದು ಪಾಯಿಂಟ್ಸ್ ಟೇಬಲ್ ಸಖತ್ ಟ್ರಿಕಿ ಆಗಿದೆ. ಬಟ್ ಟೀಮ್ ಇಂಡಿಯಾ ಇಲ್ಲಿಂದ ಕಮ್ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಲೆವೆಲ್ಗೆ ಎಫರ್ಟ್ ಹಾಕಬೇಕು ಅಂತ ಹೇಳಿದ್ರೆ ಬರೋ ಈಗೋ ಎಲ್ಲನೂ ಆನ್ ದ ಫೀಲ್ಡಲ್ಲಿ ತಗೊಬಂದು ಕೆಚ್ಚಬೇಕು ಮಗ. ಹಾರ್ದಿಕ್ ಪಾಂಡ್ಯ ಅಂತೂ ಸಪೋರ್ಟ್ ಮಾಡಲೇಬೇಕು, ಸಖತ್ತಾಗಿ ಹಾಕಿದ್ರು ಫಸ್ಟ್ ಮ್ಯಾಚ್ ಸೌತ್ ಆಫ್ರಿಕಾ ವಿರುದ್ಧ. ಓಕೆ, ಅದೆಲ್ಲ ಮುಗೀತು ಪಾಸ್ಟು. ಬಟ್ ಟೀಮ್ ಇಂಡಿಯಾಯಿಂದ ಒಳ್ಳೆ ಕಮ್ಬ್ಯಾಕ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಮ್ಯಾಚಲ್ಲಿ ಮತ್ತು ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಕ್ವಾಲಿಫೈ ಆಗೋದು ತುಂಬ ಕಷ್ಟ ಇದೆ ಸೆಮಿಫೈನಲ್ಸ್ಗೆ ಅಂತ ನಾನಂತೂ ಹೇಳ್ತೀನಿ. ನೀವು ಯಾವ ಥರ ಅನಲೈಸ್ ಮಾಡಿದ್ದೀರಾ ನೀವು ಹೇಳಿ. ಬಟ್ ನನಗಂತೂ ಇವತ್ತೊಂದು ವೆಸ್ಟ್ ಇಂಡೀಸ್ ಅವ್ರ ಪ್ರೈಮ್ ಟೈಮ್ನ ನೋಡ್ಬಿಡು ಸಖತ್ ಖುಷಿ ಆಗ್ತದೆ. ಏನು ಬ್ಯಾಟಿಂಗ್ ಮಗ. ಈ ಒಂದು ಟೀಮ್ಗೆ ವೆಸ್ಟ್ ಇಂಡೀಸ್ ಟೀಮ್ಗೆ ಕೋಚ್ ಆಗಿರೋದು ಡ್ಯಾರೆನ್ ಸ್ಯಾಮಿ ಮಗ. ಅವರು 2 ಸಲ ವರ್ಲ್ಡ್ ಕಪ್ ಕ್ಯಾಪ್ಟನ್ ಆಗಿದ್ದಾರೆ, ಟೀಮ್ ಕೂಡ ಚಾಂಪಿಯನ್ಸ್ ಮಾಡಿದೆ. ಅವ್ರಿಗೆ ಗೊತ್ತು ಯಾವ ಥರ ಗೇರ್ನ ಚೇಂಜ್ ಮಾಡಬೇಕು ಅಂತ, ಆ ಲೆವೆಲ್ಗೆ ಗೇರ್ ಕೂಡ ಚೇಂಜ್ ಮಾಡಿದ್ದಾರೆ. ವೆಸ್ಟ್ ಇಂಡೀಸ್ ಟೀಮ್ ಎಲ್ಲೋ ಇದ್ದ ಟೀಮು. ಓಕೆನಾ, ಲಾಸ್ಟ್ ಇಯರ್ ಇವರು T20 ವರ್ಲ್ಡ್ ಕಪ್ಪಲ್ಲಿ ಬೇಗ ಕ್ವಾಲಿಫೈಯರ್ ಕೂಡ ಆಗಿರಲಿಲ್ಲ, ಬೇಗ ಮನೆ ಕಡೆ ಹೋಗಿದ್ರು. ಬಟ್ ಈ ಒಂದು ಸಲ ಒಳ್ಳೆ ಟೀಮ್ ಮಾಡ್ಕೊಂಡು ಕೂಡ ಬಂದಿದ್ದಾರೆ ಆ್ಯಂಡ್ ಒಳ್ಳೊಳ್ಳೆ ಪ್ಲೇಯರ್ಸು. ಸೊ ಎಲ್ಲ ಪ್ಲೇಯರ್ಸು ಕೂಡ ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆ T20 ನಡೀತಾರೆ, ಎಲ್ಲ ಕಡೆ ಆಡ್ತಾ ಇದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಇಟ್ಕೊಂಡಿದ್ದಾರೆ. ಪೋವೆಲ್, ಹಿಟ್ಮರ್, ರೊಮಾರಿಯೋ ಸಫರ್ಡು ಆ್ಯಂಡ್ ಅಕೀಲ್ ಹುಸೇನು ಆ್ಯಂಡ್ ಜೇಸನ್ ಹೋಲ್ಡರು ಅವರು ಕೂಡ ಕ್ಯಾಪ್ಟನ್ ಆಗಿದ್ದು ಒಂದು ಟೈಮಲ್ಲಿ. ಸೊ ಈ ಲೆವೆಲ್ಗೆ ವೆಸ್ಟ್ ಇಂಡೀಸ್ ಟೀಮ್ ಕೂಡ ರೆಡಿಯಾಗಿ ಬಂದಿದ್ದಾರೆ. ಈ ಒಂದು ಕಾಂಪಿಟೇಷನಲ್ಲಿ ನಾವು ಇದ್ದೀವಿ ಮಗ, ಇನ್ಮೇಲೆ ನಮ್ಮ ಪ್ರೈಮ್ ಟೈಮ್ ಕೂಡ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ. ಬಟ್ ನನಗೇನೋ ವೆಸ್ಟ್ ಇಂಡೀಸು ಈ ಒಂದು ಸೀಸನ್ ಏನೋ ಮಾಡೋ ಥರ ಕಾಣಿಸ್ತದೆ ಇವರು. ಬಟ್ ಟೀಮ್ ಇಂಡಿಯಾ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನನಗಂತೂ ವೆಸ್ಟ್ ಇಂಡೀಸ್ ಮೇಲೆ ತುಂಬ ಹೋಪ್ ಇದೆ, ಏನೋ ಮಾಡ್ತಾರೆ ಅಂತ. ಬಟ್ ನಮ್ಮ ಟೀಮ್ ಇಂಡಿಯಾಗೆ ಇನ್ನೂ ತುಂಬ ಚಾನ್ಸ್ ಇದೆ ಮಗ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅವರು ಕ್ವಾಲಿಫೈ ಆಗ್ತಾರೆ ಅಂತ ನನಗೇನೋ ಒಂದು ಹೋಪ್ ಇದೆ. ಬಟ್ 2 ಗೇಮ್ ಫಸ್ಟ್ ಗೆಲ್ಲಬೇಕು ಮತ್ತು ಬೆಟರ್ ರನ್ ರೇಟ್ನ ಮಾಡ್ಕೋಬೇಕು, ಅಷ್ಟು ಬಿಟ್ಟರೆ ಬೇರೇನು ಚಾನ್ಸೇ ಇಲ್ಲ. ಸೊ ನೋಡೋದ ಏನು ಮಾಡ್ತಾರೆ ಟೀಮ್ ಇಂಡಿಯಾ. ನಿಮಗೇನು ಅನಿಸುತ್ತೆ ಅಂತ ಆನೆಸ್ಟಾಗಿ ಕಾಮೆಂಟ್ ಮಾಡಿ. ನನಗಂತೂ ಈ ಒಂದು ಸೀನ್ ಆಗಿದೆ ಅಂತ ಅನ್ನಿಸ್ತದೆ. ಸ್ವಲ್ಪ ಗಂಟಲು ಕೂಡ ಕರೆಕ್ಟ್ ವಾಯ್ಸ್ ಕೂಡ ಕೇಳಿಸಲ್ಲ. ಸೊ ಇದೇನಾದರೂ ನಿಮಗೆ ಬೇರೆ ಥರ ಕೇಳಿಸಿದ್ರೆ ಸಾರಿ ಗಾಯ್ಸ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ಒಂದು ಮ್ಯಾಚ್ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಆನೆಸ್ಟಾಗಿ ಒಂದು ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಂತೂ ಸಕ್ಕತ್ತಾಗಿ ರೀಚ್ ಆಯಿತು ಲಾಸ್ಟ್ ವೀಡಿಯೋ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪೋಸ್ಟ್ ಮ್ಯಾಚ್ ಅನಲೈಸ್ ಮಾಡಿದ್ದು. ಸೊ ಥ್ಯಾಂಕ್ ಯು. ಇದೇ ಥರ ರೀಚ್ ಮಾಡ್ತಾ ಇದ್ದೀನಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.